शाम भी खूब है पास महबूब है, शाम भी खूब है पास महबूब है, जिंदगी के लिए और क्या चाहिए। शाम भी खूब है पास महबूब है, आशिकी के लिए और क्या चाहिए। शाम भी खूब है पास। ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ಈ ಅರ್ಧ ಕೆ ಜಿ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಮಸಾಲ ಪುಡಿ, ಮತ್ತು ಅದಕ್ಕೆ ಸ್ವಲ್ಪ ಅಜ್ವಾನ, ಮತ್ತು ಸ್ವಲ್ಪ ಮೊಸರು, ಮತ್ತು ಒಂದು ಸ್ವಲ್ಪ ಉಪ್ಪು, ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು, ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫಸ್ಟ್ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಅಂದರೆ ಅದನ್ನು ಕಲಿಸ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ. ಇದು ಮೇಯ್ನ್ ಮುಖ್ಯವಾಗಿರೋಂಥ ಅಂಶ. ಫಸ್ಟೇ ನಾವು ಅದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನಮಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಚೆನ್ನಾಗಿ ಅದು ಟೇಸ್ಟು ಒಳಗಡೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಸಪ್ರೇಟಾಗಿ ಉಳ್ಕೊಳುತ್ತೆ. ಸೊ ನಮಗೆ ಬರೀ ಸಾಂಬಾರಿಗೆ ಮಸಾಲದೊಳಗೆ ಚಿಕನ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಇರೋಲ್ಲ, ಅದು ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ, ಒಂಥರ ಬ್ರೆಡ್ ಥರ ಇರುತ್ತೆ ನೋಡಿ. ಅದಕ್ಕೆ ಅದು ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 2 ಈರುಳ್ಳಿನ ಹುರಿದಿರೋದನ್ನು ನಾನು ರುಬ್ಬಕ್ಕೆ ಎಣ್ಣೆಯಲ್ಲಿ ಹಾಕಿ ಹುರಿದಿದ್ದೀನಿ ಫಸ್ಟೇನೆ. ಸೊ ಹುರಿದಿರೋ ಅಂಥ ಈರುಳ್ಳಿನ ಅದಕ್ಕೆ ಹಾಕ್ಕೋಬೇಕು ನಾವು. ಅದ್ರ ಜೊತೆ ಸ್ವಲ್ಪ ಕಾಯಿನ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕ್ಕೋಬೇಕು, ಮತ್ತು 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಮಸಾಲ ಪುಡಿನ ಅದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ. ಇದಕ್ಕೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಲವಂಗ ಮತ್ತು ಬೇರೆ ಬೇರೆ ಪದಾರ್ಥಗಳನ್ನ ಹಾಕ್ತಾರೆ. ನಾನು ಇದಕ್ಕೆ ಹಾಕ್ತಾಯಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಮಸಾಲ ಪುಡಿ ಏನಿದೆ ಅಲ್ಲ ಅದರಲ್ಲೇ ಮ್ಯಾರಿನೇಟ್ ಮಾಡೋಕೆ ಹಾಕಿರೋದು, ಮತ್ತು ಇದಕ್ಕೆ ರುಬ್ಬಕ್ಕೆ ಹಾಕ್ತಾ ಇರೋದು ಅದರಲ್ಲೇ ಎಲ್ಲದನ್ನು. ಅದು ನಾನ್ ವೆಜ್ಗೆ ಅಂತಲೇ ಸ್ಪೆಷಲಾಗಿ ಮಾಡಿರೋ ಅಂಥ ಒಂದು ಮಸಾಲ ಪೌಡರ್ ಆಗಿರೋದ್ರಿಂದ ಸೊ ಅದಕ್ಕೇನು ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಹಾಕೋದು. ಬಟ್ ನಾನು ಅದನ್ನು ಅಷ್ಟುನು ಏನು ಚಿಕನ್ಗೆ ಹಾಕೋ ಅಂಥ ಎಲ್ಲ ಪದಾರ್ಥಗಳನ್ನು ಒಗ್ಗರಣೆಗೆ ಹಾಕ್ತೀನಿ. ಅದು ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಯಾವ್ಯಾವ ಹಾಕ್ತೀನಿ ಅಂತ ನಾನು